ಇಲ್ಲಿ ಇನ್ನೂ ಏನ್ ಮಾಡ್ತಿದ್ಯಾ? ಅಲ್ಲಿ ಎಲ್ರೂ ಹೊತ್ತಾಯ್ತು ಬಾ ಅಂತ ಕರಿತಾ ಇದ್ದಾರೆ, ಛತ್ರಕ್ಕೆ ಹೋಗ್ಬೇಕಂತೆ. ಚಿನ್ನು, ಯಾಕೋ ನನ್ಗೆ ಮನ್ಸೇ ಬರ್ತಿಲ್ಲ. ಏನ್ ಮಾಡ್ಬೇಕು ಅಂತ ನನಗ್ ತೋಚ್ತಾನೆ ಇಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ತೋಚ್ತಾ ಇಲ್ಲ ಶಾಂತಿ. ಆದ್ರೆ ಇವಾಗ ನೀನ್ ಹಿಂಗೆ ಇದ್ರೆ ನಿಮ್ಮ ಅಣ್ಣ ಮತ್ತೆ ಅದಕ್ಕೆ ಇಬ್ರು ಇಲ್ಲಿಗೆ ಬರ್ತಾರೆ. ಯಾಕೆ ಏನು ಅಂತ 100 ಪ್ರಶ್ನೆ ಕೇಳ್ತಾರೆ. ಅವಾಗ ನೀನ್ ಅವ್ರಿಗೆ ಏನಂತ ಉತ್ತರ ಕೊಡ್ತೀಯ? ನೋಡು ಶಾಂತಿ, ನೀನು ಮದುಮಗಳು ಹೇಗಿರ್ಬೇಕೋ ಹಾಗಿರು. ನೋಡು, ಅಲ್ಲಿ ನಡಿಬೇಕಾಗಿರೋದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ವಾ ನಿನಗೆ. ನೋಡು ಶಾಂತಿ, ನಾವಿಬ್ರು ಚೆನ್ನಾಗಿ ಯೋಚನೆ ಮಾಡಿ ಒಂದು ಉಪಾಯ ಮಾಡಿದೀವಿ. ಅದೇನಾಗುತ್ತೋ ಆಗತ್ತೆ. ಇವಾಗಿನ್ನೂ ಯಾಕೆ ಒದ್ದಾಡ್ತಾ ಇದೀಯಾ ನೀನು? ಚಿನ್ನು, ಈ ಮದ್ವೆ ಖಂಡಿತ ನಿಲ್ಸ್ತೀವಿ ಅನ್ನೋ ನಂಬಿಕೆ ನನಗ್ ಬರ್ತಿದೆ ಚಿನ್ನು. ಒಂದು ನಾವ್ ನಿಲ್ಲಿಸ್ತೀವಿ, ಇಲ್ವಾ ನಾನ್ ಪೂಜೆ ಮಾಡುವ ತಾಯಿ ನಿಲ್ಲಿಸ್ತಾಳೆ. ನನಗೆ ಸಮಸ್ಯೆ ಅದಲ್ಲ ಚಿನ್ನು. ಮದ್ವೆಗೆ ಶಾಂತಿ ನಿವಾಸದಿಂದ ಎಲ್ರೂ ಬರ್ತಾರಲ್ವಾ, ಅವ್ರ ಜೊತೆ ರಾಘವ್ ಕೂಡ ಬಂದ್ಬಿಡ್ತಾನಲ್ವಾ? ಹಾ, ಬಂದೇ ಬರ್ತಾನೆ. ಅಲ್ಲ, ಸುಶಾಂತ್ ಸರ್ ಜೊತೆ ಬರ್ಲೇಬೇಕಲ್ಲ. ಅದ್ ಹಾಗಲ್ಲ ಚಿನ್ನು, ಅವ್ನ್ ಬರ್ದೇ ಇದ್ರೇನೆ ಒಳ್ಳೇದು ಅಂತ ನನ್ ಮನ್ಸು ಹೇಳ್ತಿದೆ. ಅದ್ ಹೇಗ್ ಶಾಂತಿ? ಅಲ್ಲ, ಇವಾಗ ರಾಘವೇನಕ್ಕೆ ಬರ್ಬಾರ್ದು? ಅವನು ಚಿಕ್ಕ ಮಗು ಅಲ್ವಾ. ಈಗ ಅವನ್ನ ಎಲ್ ಬಿಟ್ಬಿಟ್ಟು ಬರ್ತಾರೆ, ಕರ್ಕೊಂಡ್ ಬರ್ಲೇಬೇಕಲ್ವಾ ಅವ್ರ ಜೊತೆಗೆ. ಚಿನ್ನು, ಅಲ್ಲ ಈಗ ನೋಡು, ಈಗ ರಾಘವ್ ಬರೋದ್ರಿಂದ ಏನ್ ತೊಂದರೆ ಆಗೋದಿದೆ? ಚಿನ್ನು, ಅದನ್ನೇ ಈಗ ಹೇಳ್ತಿರೋದು. ಮದ್ವೆ ನಾವ್ ಯಾವ ಸಂದರ್ಭದಲ್ಲಿ ಹೇಗ್ ನಿಲ್ಲಿಸ್ತೀವಿ ಅಂತಾನೆ ನಮಗ್ ಗೊತ್ತಿಲ್ಲ. ಮದ್ವೆ ಮಂಟಪದಲ್ಲಿ ಮದುಮಗಳ ತರ ಓಡಾಡ್ತಿರ್ಬೇಕಾದ್ರೆ ನನ್ ಮಗನ್ ನನ್ನ ನೋಡಿದ್ರೆ ಅವ್ನ್ ಮನ್ಸಿಗೆ ಏನಾಗ್ಬೋದು? ಅಮ್ಮ, ಯಾಕಮ್ಮ, ಏನಮ್ಮ ಇದು ನೀನ್ ಹೀಗಿದ್ಯಾ ಅಂತ ಕೇಳಿದ್ರೆ ನಾನು ಅವ್ನಿಗೆ ಏನಂತ ಉತ್ತರ ಕೊಡ್ಲಿ ಚಿನ್ನು? ನೋಡು ಶಾಂತಿ, ನನಗೆ ಅರ್ಥ ಆಗುತ್ತೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ವಿಷಯನ ಅವ್ರಿಗೆ ಹೆಂಗ್ ಹೇಳಕ್ಕಾಗತ್ತೆ? ನೀನೇ ಹೇಳು. ಇವಾಗ ನೀನೇ ಯೋಚನೆ ಮಾಡು. ರಾಘವ್ಗೆ ನೀವೆಲ್ರೂ ಮದ್ವೆಗೆ ಬನ್ನಿ, ಆದ್ರೆ ಆ ಮಗು ರಾಘವ್ನ ಮಾತ್ರ ಕರ್ಕೊಂಡ್ ಬರ್ಬೇಡ್ರಿ ಅಂತ ಹೇಗೆ ಹೇಳಕ್ಕಾಗತ್ತೆ ಶಾಂತಿ? ಚಿನ್ನು, ನೀನ್ ನನ್ ಫ್ರೆಂಡು ಕಣೋ. ನನ್ ಸಂಕಟ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ನನ್ ಮಗನ್ ಮುಂದೆ ನಾನು ಅಲಂಕಾರ ಮಾಡ್ಕೊಂಡು ಓಡಾಡಕ್ಕಾಗತ್ತಾ? ಆಗಲ್ಲ ಚಿನ್ನು. ಅದಕ್ಕೆ ನೋಡು ಶಾಂತಿ, ನನಗೆ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗೋ ಥರನೇ ನೀನ್ ನಂಬಿದ್ಯಲ್ಲ ಆ ದೇವಿ, ಅವಳಿಗೂ ಖಂಡಿತ ಅರ್ಥ ಆಗಿರುತ್ತೆ. ಯಾಕೆ ಅಂದ್ರೆ ನೀನು ಒಬ್ಬ ಮಗುಗೆ ತಾಯಿ, ಆದ್ರೆ ಅವಳು ಇಡೀ ಜಗತ್ತಿಗೆನೆ ತಾಯಿ. ಈ ಸನ್ನಿವೇಶನ ನಾವು ಅವಳಿಗೆ ಬಿಟ್ಬಿಡೋಣ. ಯಾವುದೋ ಒಂದು ರೂಪದಲ್ಲಿ, ಯಾರ್ದೋ ರೂಪದಲ್ಲಿ ಆ ಶಾಂತಿ ನಿವಾಸದವ್ರಿಗೆ ರಾಘವ್ನ ಅಲ್ಲಿ ಕರ್ಕೊಂಡ್ ಬರ್ಬೇಡ ಅಂತ ಯಾರ ಮುಖಾಂತರ ಆದ್ರೂ ಹೇಳಿಸ್ತಾಳೆ. ಹಾ, ಹೇಳಿಸ್ಬೇಕು ಚಿನ್ನು. ನನ್ ಮಗ ಅಲ್ಲಿಗೆ ಬರೋದು ನನ್ನ ಕೈಲಿ ಕಲ್ಪನೆನೂ ಮಾಡ್ಕೊಳಕ್ಕಾಗ್ತಿಲ್ಲ. ಶಾಂತಿ ನಿವಾಸದಲ್ಲಿ ಯಾರು ನೋಡಿದ್ರು ನನ್ಗೆ ಏನು ಅನ್ಸೋದಿಲ್ಲ. ಆದ್ರೆ ನನ್ ಮಗನ್ ನೋಡಿದ್ರೆ ಹಳೆದೆಲ್ಲ ನೆನಪಾಗ್ಬಿಡುತ್ತೆ ಚಿನ್ನು. ಒಂದ್ಸಲ ನಾನು ಶಾಂತಿಯಾಗಿ ಬದಲಾದ್ರೆ ಮತ್ತೆ ನಾನು ಅರ್ಚನಾ ಆಗೋದಕ್ಕಾಗಲ್ಲ ಚಿನ್ನು. ಅರ್ಥ ಮಾಡ್ಕೊಂಡು ಟಂಟಡಾಯ್ ರತ್ನಮಾಳ ಸ್ಪೆಷಲ್ ಟೀ. ಥ್ಯಾಂಕ್ ಯು. ವಾವ್, ಎಷ್ಟ್ ಚೆನ್ನಾಗಿ ಟೀ ಮಾಡಿದ್ದೀರಾ. ಚೆನ್ನಾಗಿದೆ ಅಲ್ವಾ? ತುಂಬಾ. ಬೇರೆ ಏನಾದ್ರೂ ಬೇಕಾ? ಇಲ್ಲ. ಬಿರಿಯಾನಿ ಬೇಡ? ಬೇಡ. ದೋಸೆ? ನೀವೇ ಹೇಳ್ತಿದ್ರಿ ನಾನ್ ತುಂಬಾ ಚೆನ್ನಾಗಿ ದೋಸೆ ಮಾಡ್ತೀನಿ ಅಂತ. ಹೌದು, ಅದಕ್ಕೇನೀಗ? ಅಲ್ಲ, ಇದ್ದಕ್ಕಿದ್ದಂಗೆ ಏನ್ ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಾ ರತ್ನಮ್ಮ? ನಿಲ್ಬೇಕಲ್ಲಮ್ಮ, ಮದ್ವೆ ನಿಲ್ಬೇಕಲ್ಲ. ಅಯ್ಯೋ ರತ್ನಮ್ಮ, ನೀವ್ ಸರಿ, ಸುಮ್ನೆ. ಅಂದ್ರೆ ಏನಮ್ಮ ನಿಮ್ ಮಾತು? ಅವತ್ ನಾನ್ ಹೇಳ್ದಾಗ ನೀವು ಅಂತ ಹೇಳಿದ್ರಿ ತಾನೆ? ಅವತ್ ನೀವ್ ಹೇಳುವಾಗ ಕೇಳೋದಿಕ್ಕೆ ತುಂಬಾ ಹಿತ ಅನ್ನಿಸ್ತು. ಅದೇ ವಿಷಯಕ್ಕೆ ಅವ್ರೇನಂದ್ರು? ಏನೋ ನಾನ್ ನಿಮ್ ಮಾತಿಗೆ ಎದುರು ಮಾತಾಡ್ಬಾರ್ದು ಅಂತ ಹೂ ಅಂದೆ. ನೀವೇನಾದ್ರೂ ಅನ್ಕೊಳ್ಳಿ ಅಮ್ಮ,
ನಾನಂತೂ ಈ ಮದ್ವೆ ನಿಲ್ಸೋಳೆ, ನಿಲ್ಸಕ್ ಏನ್ ಬೇಕಾದ್ರೂ ಮಾಡ್ತೀನಿ. ರತ್ನಮ್ಮ ಏನ್ ತಮಾಷೆ ಮಾಡ್ತಿದ್ದೀರಾ? ನೀವ್ ನಿಲ್ಸೋದಿರ್ಲಿ, ಹಾಗ್ ಯೋಚನೆ ಮಾಡ್ತಿದ್ದೀರಾ ಅಂತ ಏನಾದ್ರೂ ಆ ವೀರಣ್ಣನ್ಗೇನಾದ್ರೂ ಗೊತ್ತಾಯ್ತು ಅಂದ್ರೆ ಅವ್ರ ಕುಟುಂಬಕ್ಕೂ ನಮ್ ಶಾಂತಿ ನಿವಾಸಕ್ಕೂ ದೊಡ್ಡ ಜಗಳನೇ ಆಗೋಗತ್ತೆ. ಸಾಧನಮ್ಮ ಏನೋ ಹೇಳಿದ್ರಲ್ಲ, ಅದ್ ಇನ್ನೊಂದ್ಸರಿ ಹೇಳಿ ನೋಡೋಣ. ನಮ್ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ದೊಡ್ಡ ಜಗಳನೇ ನಡ್ದೋಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾ, ಜಗಳ ಆಗ್ಬೇಕು, ಆಗತ್ತೆ. ಹಲೋ ರತ್ನಮ್ಮ, ಏನಾಯ್ತು ನಿಮ್ಗೆ? ಆಯ್ತು ಕಣಮ್ಮ, ಜ್ಞಾನೋದಯ ಆಯ್ತು. ನಿಮ್ಮ ಮಾತಿಂದ ಒಂದು ಒಳ್ಳೆ ಉಪಾಯ ಹೊಳಿತು. ಅಲ್ಲ ಕಣಮ್ಮ, ಮದ್ವೆ ಅಂದ್ರೆ ಮುನ್ಸಿರ್ಬೇಕು, ಜಗಳ ಇರ್ಬೇಕು, ಗಲಾಟೆ ಇರ್ಬೇಕು, ಇಲ್ಲ ಅಂದ್ರೆ ಅದನ್ನ ಮದ್ವೆ ಅಂತಾರ? ಅಲ್ಲ, ಏನ್ ಹೇಳ್ತಿದ್ದೀರ ನೀವು? ನನ್ಗೆ ಅರ್ಥ ಆಗ್ತಿಲ್ಲ. ಅಯ್ಯ, ಅದ್ರಲ್ಲಿ ಅರ್ಥ ಆಗ್ದಿರೋದೇನಿದೆ? ವೀರಣ್ಣನ್ ಕುಟುಂಬದ ಜೊತೆ ಜಗಳ ಆಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಬಿಡ್ತು ಅನ್ನಿ, ಅದೇನ್ ಮಾತು ಅಂತ ಆಡ್ತಿದ್ದೀರಾ ನೀವು? ನನ್ ಮಾತ್ ಪೂರ್ತಿ ಕೇಳಿಸ್ಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಮೊದ್ಲು ನನ್ ಮಾತ್ ಕೇಳಿಸ್ಕೊಳ್ಳಿ. ವೀರಣ್ಣನ್ ಮನೆಯವ್ರಿಗೂ ಆ ಗಂಡಿನ ಮನೆಯವ್ರಿಗೂ ಮದ್ವೆ ಮಂಟಪದಲ್ಲಿ ಜಗಳ ನಡೆದ್ರೆ ಹೇಗಿರುತ್ತೆ? ಚೆನ್ನಾಗೇ ಇರುತ್ತೆ. ಮದ್ವೆ ತಾನಾಗೆ ನಿಂತೋಗ್ಬಿಡುತ್ತೆ ಅಲ್ವಾ? ರತ್ನಮ್ಮ, ನೀವ್ ಹೇಳೋದೇನೋ ಚೆನ್ನಾಗಿದೆ, ಆದ್ರೆ ಜಗಳ ನಡೆಯುತ್ತಾ? ಆ ಎರಡು ಕುಟುಂಬಗಳು ಹೇಗಿದೆ ಗೊತ್ತಾ? ಹಾಲು ಜೇನಿನ ತರ ಬೆರ್ತು ಹೋಗಿದ್ದಾರೆ. ನಿಶ್ಚಿತಾರ್ಥದ ದಿನ ನೀವೇ ನೋಡಿದ್ರಲ್ಲ, ಅರ್ಚನಾ ಹಸಿಮಣೆ ತನಕ ಬಂದ್ಲು. ಇನ್ನೇನ್ ಗಂಡಿನ ಕುತ್ತಿಗೆಗೆ ಹೂವಿನ ಹಾರ ಹಾಕ್ಬೇಕು ಅನ್ನೋವಾಗ ತಲೆ ತಿರ್ಗಿ ಬಿದ್ದೋದ್ಲು. ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ರು ಹೇಳಿ? ಅಪಶಕುನ, ಹಾಗೆ ಹೀಗೆ ಅಂತ ಬಾಯ್ಗ್ ಬಂದಂಗೆಲ್ಲ ಹೇಳಿ ಸಂಬಂಧನ ಬೆಳೆಸದೆ ಇದ್ದಕ್ಕಿದ್ದಂಗೆ ಹಾಗೆ ಹೊಟ್ಟೋಗ್ತಿದ್ರು. ಅಯ್ಯೋ 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 ಅಯ್ಯೋ, ಸಾಧನಮ್ಮ, ಒಂದೊಂದೇ ಉಪಾಯನ ದೋಸೆ ಮೇಲಿರೋ ಪಲ್ಯಕ್ಕೆ ತುಪ್ಪ ಸುರ್ದು ಹೇಳ್ತಾ ಇದೆಯಲ್ಲಮ್ಮ, ಇಷ್ಟು ಸಾಕು ಬಿಡು. ಬೆಳೆ ಅಂದ್ಮೇಲೆ ಕಳೆ ಇರ್ಬೇಕು, ಕುಟುಂಬ ಅಂದ್ಮೇಲೆ ಕುಂಟು ನೆಪ ಹೇಳೋರ್ ಇರ್ಬೇಕು. ಈಗಾಗ್ಲೇ ನನ್ ಮನ್ಸಲ್ಲಿ ವೀರಣ್ಣನ್ ಮನೇಲಿ ನುಗ್ಗೆ ಸಕ್ಕೆ ಉಪ್ಪು ಹಾಕೊಂಡು ಬೇಸ್ಕೊಂಡ್ ತಿಂತಾ ಇದ್ದಿದ್ ನಿಜ ತಾನೇ? ಮತ್ತೆ ಅದನ್ನೇ ಮಾತಾಡ್ತಿಲ್ಲಕ್ಕ ನೀನು. ಹೊರಗಡೆ ಹೋಗಿ. ನಮ್ಮನೆ ಹೊರಗಡೆ ಹೋಗಂತಿದ್ಯಾ? ನೀನ್ ಅದೇನ್ ಗುದಾರತ್ತೆ ನಾನು ನೋಡ್ತೀನಿ ಕಣೋ. ಅವರೊಬ್ರು ಭದ್ರವಾಗಿ ನೆಲೆಸ್ಬಿಟ್ಟಿದ್ದಾರೆ. ಅವರೊಬ್ರು ಸಾಕು. ಗಲಾಟೆ ಮಾಡೋ ಆ ಎಮ್ಮಂಗೆ ಇನ್ನೊಬ್ಬ ಎಮ್ಮನ್ನ ಎತ್ತು ಕಟ್ಬಿಟ್ರೆ ಅವಾಗ ಜೋಡಿ ಚೆನ್ನಾಗಿರುತ್ತೆ. ಮದ್ವೆ ಆಗೋ ಜೋಡಿನ ಸುಲಭವಾಗಿ ಬೇರೆ ಮಾಡ್ಬಿಡ್ಬೋದು. ಅದೇನ್ ಮಾಡ್ತಿರೋ ಮಾಡಿ, ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ಅಮ್ಮ ಸಾಧನಮ್ಮ, ನಾನೇನ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಿದೆ. ಏನೇ ಆದ್ರೂ, ಎಂಥ ಪರಿಸ್ಥಿತಿ ಬಂದ್ರೂ ನೀವು ನನ್ ಜೊತೆಲಿದ್ರೆ ಸಾಕು. ಈ ಶಾಂತಿ ನಿವಾಸಕ್ಕೆ ಆ ಶಾಂತಿ ಪ್ರತಿರೂಪನ ನಾನ್ ಕರ್ಕೊಂಡ್ ಬರ್ತೀನಿ. ಸರಿ, ಅದು ಡಿಸೈನ್ ಎಲ್ಲ ಹೇಳಿದಿನಲ್ಲ, ಅದೇ ತರ ನೋಡ್ಕೊಳ್ಳಿ. ಎಲ್ಲ ಮುಗಿದ್ಮೇಲೆ ಫೋನ್ ಮಾಡಿ, ಹುಡುಗನ್ ಕಳ್ಸ್ಕೊಡ್ತೀನಿ, ಆಯ್ತಾ? ಸರಿ ಆಯ್ತು ರೀ.